ಎಕ್ಸ್ಕ್ಯೂಸ್ ಮೀ ಮೇಡಮ್. ಬಾ ಒಳಗೆ. ಗುಡ್ ಮಾರ್ನಿಂಗ್ ಮೇಡಮ್. ಏನಿವತ್ತು ಟೈಮ್ ಕರೆಕ್ಟಾಗಿ ಬಂದಿದ್ಯಾ? ಇಲ್ಲ ಅಂದರೆ ಕೆಲಸ ಹೋಗುತ್ತಲ್ಲ, ತಗ್ಗಿ ಬಗ್ಗೆ ನಡಿಲೇಬೇಕು, ಹೊಟ್ಟೆ ಪಡು. ತಗ್ಗಿ ಬಗ್ಗೆ ನಡಿಬೇಕು ನಿಜ, ಹಾಗಂತ ಇಷ್ಟೆಲ್ಲ ಶೋಕಿ ಮಾಡ್ಕೊಂಡು ನನ್ನ ಎದುರಿಗೆ ಬಂದು ನಿಲ್ಲೋದು ಸರಿಯಲ್ಲ. ತಗೋ ಇದನ್ನ. ಏನು ಮೇಡಮ್ ಇದು? ಓಪನ್ ಮಾಡಿ ನೋಡು, ನಿನಗೆ ಗೊತ್ತಾಗತ್ತೆ. ಮೇಡಮ್ ಇದು ನಿನ್ನ ಡಿಮೋಷನ್ ಲೆಟರ್. ಇನ್ ಮುಂದೆ ನೀನು ಆಫೀಸ್ನಲ್ಲಿ ಆಫೀಸ್ ಬಾಯ್ ಅಷ್ಟೆ. ಏನು ಹೇಳ್ತಿದ್ದೀರಾ ಮೇಡಮ್ ನೀವು? ನನಗೆ ಈ ಜವಾಬ್ದಾರಿನೆಲ್ಲ ಕೊಟ್ಟಿದ್ದು ಅಪ್ಪ. ಈಗ ನೋಡಿದ್ರೆ ನೀವು ಪೋಸ್ಟಿಂದ ತೆಗಿತಿದ್ದೀನಿ ಅಂದರೆ ಏನರ್ಥ? ಅಂದರೆ ಅಧಿಕಾರ ಈಗ ನನ್ನ ಕೈಲಿದೆ ಅಂತ ಅರ್ಥ. ನಾನೀಗ ಯಾವ ನಿರ್ಧಾರಗಳನ್ನು ಬೇಕಾದರೂ ತಗೋಬೋದು, ಯಾರನ್ನೂ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಮೇಡಮ್, ಆದರೆ ಹೋದರೆ ಅನ್ನೋ ಮಾತೆಲ್ಲ ಬೇಡ. ಕಂಪನಿ ಅಂದಮೇಲೆ ಡಿಸಿಪ್ಲೀನು ತುಂಬ ಮುಖ್ಯ. ನೀನು ಈ ರೀತಿ ಸ್ಟೈಲಾಗಿ ಬರೋದನ್ನೆಲ್ಲ ಇಟ್ಕೋಬೇಡ. ಇನ್ಶರ್ಟ್ ಮಾಡಿದ್ಯಲ್ಲ, ಅದನ್ನ ಮೊದಲು ತೆಗಿ. ಹಾಗೇನೆ ಇನ್ನು ಮುಂದೆ ನೀನು ಮಾತಾಡೋ ಮಾತು, ನಡ್ಕೊಳ್ಳೋ ನಡವಳಿಕೆ, ಮಾಡೋ ಕೆಲಸ ಎಲ್ಲದರಲ್ಲೂ ಬದಲಾವಣೆ ಇರಬೇಕು. ಅಂಡರ್ಸ್ಟ್ಯಾಂಡ್? ಸರಿ ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ ಇರಲಿ. ನಾನು ಚಪ್ಪಲಿ ಯಾಕೋ ಚುಚ್ತಾ ಇದ್ದೆ. ಚಪ್ಪಲಿಲಿ ಮುಳ್ಳೇನಾದರೂ ಸೇರ್ಕೊಂಡಿದ್ಯಾ ನೋಡು. ಇಲ್ಲ ಬ್ರೋ, ಎಲ್ಲ ಮೆರಿತಾರೋ ಇವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನ್ಯಾಯ ಗೆಲ್ಲಲೇಬೇಕು ಅಂದರೆ ಇವ್ರಿಗೆ ಶಿಕ್ಷೆ ಆಗಲೇಬೇಕು. ನನ್ನ ಕಾಲ್ ಹತ್ರ ಕೂತು ಕೆಲಸ ಮಾಡೋದನ್ನ ಆ ತುಳಸಿ ನೋಡಬೇಕಾಗಿತ್ತು. ಇರಲಿ, ಆಟ ಇನ್ನೂ ಬಾಕಿ ಇದೆ. ನೀನಿನ್ನು ಹೊರಡು. ಹೋಗುವಾಗ ಅವಿನ ಒಳಗೆ ಬರಕ್ಕೆ ಹೇಳು. ನಾನು ಸೈನ್ ಮಾಡಿಕೊಡ್ತೀನಿ, ಬಾಕಿ ಪ್ರೊಸೀಜರ್ಸ್ ಎಲ್ಲ ನೀವು ನೋಡ್ಕೊಳ್ಳಿ. ಚಿಕ್ಕಮ್ಮ, ಒಂದು ನಿಮಿಷ. ಆ ಕಂಪ್ನಿ ಜೊತೆ ಟೈಅಪ್ ಆಗೋಕ್ಕೆ ಮುಂಚೆ ಒಂದ್ಸಲಿ ಯೋಚನೆ ಮಾಡಿ. ಆ ಕಂಪ್ನಿ ಆಲ್ರೆಡಿ ಲಾಸಲ್ಲಿದೆ. ಈ ಹಿಂದೆ ಲಾಸಲ್ಲಿ ಇರ್ಬೋದು, ಆದರೆ ಇನ್ನು ಮುಂದೆ ಪ್ರಾಫಿಟ್ ಆಗುತ್ತೆ. ಆ ನಂಬಿಕೆ ನನಗಿದೆ. ನಾನು ಡಿಸೈಡ್ ಮಾಡಿದ್ದಾಗಿದೆ. ಇಲ್ಲಿ ಏನೇ ನಿರ್ಧಾರ ತಗೋಬೇಕಾದ್ರೂ ನನ್ನ ಡಿಸಿಷನ್ನೇ ಫೈನಲ್ ತಾನೆ. ಏನವಿ, ನನ್ನನ್ನು ಮೀರಿ
ಏನಾದರೂ ನಿರ್ಧಾರ ತಗೋತೀರಾ? ಅದು ಹೇಗೆ ಸಾಧ್ಯ ಚಿಕ್ಕಮ್ಮ? ಅಪ್ಪ ಹೇಳಿದಾರಲ್ಲ, ಇಲ್ಲಿ ನಿಮ್ಮ ನಿರ್ಧಾರನೇ ಫೈನಲು. ಕಂಪ್ನಿ ಅಕೌಂಟ್ಸ್ ಎಲ್ಲ ನಿಮ್ಮ ಕೈಲೇ ಇರೋದು. ವೆರಿ ಗುಡ್. ನೀವಿಬ್ಬರು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ, ಅದೇ ಸಂತೋಷ. ಆದರೂ ಚಿಕ್ಕಮ್ಮ, ಮಾರ್ಕೆಟಲ್ಲಿ ಕಂಪ್ನಿಗೆ ತುಂಬ ಬ್ಯಾಡ್ ನೇಮ್ ಇದೆ. ಇವ್ರ ಜೊತೆ ಟೈಅಪ್ ಆಗೋದು. ಅದಕ್ಕೆ ಹೇಳೋದು ನಿಮಗೆ ವ್ಯವಹಾರ ಜ್ಞಾನ ಕಮ್ಮಿ ಅಂತ.